ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಕನ್ನಡಿಗ ಚೇತನ್. ಹಾಗೆ ನೀವು ನೋಡ್ತಿದ್ದೀರಾ ಚೇತು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ ನೀವೆಲ್ಲ ಏನಪ್ಪ ನೋಡ್ತಾ ಇದ್ದೀರಾ ಅಂದರೆ, ನಾನಿವತ್ತು ನಮ್ಮ ಕಾಲೇಜಿಂದ NSS ಕ್ಯಾಂಪ್ಗೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಈಗ ಆಲ್ರೆಡಿ NSS ಕ್ಯಾಂಪ್ ಸ್ಟಾರ್ಟ್ ಆಗಿದೆ. ಇದು 3ನೇ ದಿನ. ನಾನು ಇವತ್ತು ನೆನ್ನೆ ಬಂದಿರೋದು. ನೆನ್ನೆನೂ ಸ್ವಲ್ಪ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಆ್ಯಂಡ್ ಈಗ ಆಲ್ರೆಡಿ ಫ್ಲ್ಯಾಗ್ ಲಾಸ್ಟಿಂಗು ಆ್ಯಂಡ್ ತುಂಬ ಆ್ಯಕ್ಟಿವಿಟೀಸ್ಗಳಾಯಿತು. ಆ್ಯಂಡ್ ಎಕ್ಸಸೈಸ್ ಕೂಡ ಮಾಡ್ತಿದ್ರು. ಇವಾಗ ಟೀ ಬ್ರೇಕ್ ಬಿಟ್ಟಿದ್ದಾರೆ. ಟೀ ಕುಡ್ಬಿಟ್ಟು ನೆಕ್ಸ್ಟು ನಾನು ಏನೇನೆಲ್ಲ ಮಾಡ್ತೀನಿ ಎಲ್ಲ ವ್ಲಾಗ್ ಮಾಡ್ತೀನಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಇವತ್ತು. ಇವತ್ತು ಎಲ್ರಿಗೂ ಈ ಆ್ಯಡ್ನ ಕೊಟ್ಟಿದ್ದಾರೆ. NSS ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಅಂತೆ. ಈ ಒಂದು ಕ್ಯಾಪ್ನ ಕೊಟ್ಟಿದ್ದಾರೆ. ಇನ್ಮೇಲೆ ಇದನ್ನ ಹಾಕೊಂಡೇ ಇರ್ಬೇಕು ಎಲ್ರೂ. ಹಾಕೊಂಡವೇ ಗೈಸ್. ಇವಾಗ ನಮ್ಮನ್ನೆಲ್ಲ ಊರೊಳಗಡೆ ಜಾತ್ರೆ ಕರ್ಕೊಂಡು ಹೋಗ್ತಿದ್ದಾರೆ. ನೋಡ್ತಾ ಇರ್ಬೋದು, ಈ ಥರ ಲೈಟ್ ಮಾಡ್ಕೊಂಡು ಚಿಕ್ಕ ವಯಸ್ಸಲ್ಲಿ ಹೋಗ್ತಿದ್ವಲ್ಲ ಆ ಥರ ಹೋಗ್ತಿದ್ದೀವಿ. ಗಂಟೆಗೆ ನಿಮ್ಮ ಊರಿನ ಪ್ರೌಢಶಾಲೆ ಮುಂಭಾಗ ಹೆಲ್ತ್ ಚೆಕಪ್ ಇದೆ. ಹಂಗಂದರೆ ಆರೋಗ್ಯ ತಪಾಸಣೆ ಇದ್ದಾರೆ. ಬಂದು ಎಲ್ಲ ಗ್ರಾಮಸ್ಥರು ಅದನ್ನು ಸದುಪಯೋಗ ಪಡಿಸಿಕೊಳ್ಳುವುದಕ್ಕೆ ವಿನಂತಿ. MLA ಬಂತು ಹೊಡಿತವ್ರೆ. ಕೇಳಪ್ಪ ಕೇಳಿ, ಬಳಗುಂದ ಗ್ರಾಮಸ್ಥರಲ್ಲಿ ವಿನಂತಿ. ಕುಣಿಗಲ್ ಡಿಗ್ರಿ ಕಾಲೇಜಿಂದ ಈ ವಾರ ನಿಮ್ಮೂರಲ್ಲಿ NSS ಕ್ಯಾಂಪ್ ಹಾಕಿದ್ದೀವಿ. ವಿಷಯ ಏನಂದ್ರೆ, ಇಂದು ಬೆಳಗ್ಗೆ 10 ಗಂಟೆಗೆ ನಿಮ್ಮೂರಿನ ಪ್ರೌಢಶಾಲೆ ಮುಂಭಾಗ ಆರೋಗ್ಯ ತಪಾಸಣೆ ಇದೆ. ಅಂದರೆ ಹೆಲ್ತ್ ಚೆಕಪ್ ಇದೆ. ಕುಣಿಗಲ್ ತಾಲೂಕಿನ ವೈದ್ಯರೆಲ್ಲ ನಿಮ್ಮೂರಿಗೆ ಆಗಮಿಸ್ತಾರೆ. ನಿಮ್ಮ ಊರಿನ ಜನರಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ಇಂದು ಬೆಳಗ್ಗೆ 10 ಗಂಟೆಗೆ ಪ್ರೌಢಶಾಲೆ ಮುಂಭಾಗ ಬಂದು ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ವಿನಂತಿ ಕಂಡ್ರಪ್ಪ. ನೋಡ್ರಿ, ಇಲ್ಲಿ ಹಳೆ ಕಾಲದ ಸೈಕಲ್. ತಾತ ಲೈಟ್ ಆನ್ ಆಯ್ತದ? ಲೈಟ್ ಆನ್ ಆಯ್ತದ? ಇದು ಕಿಟಾಬಿಡೈತಾ? ಫಸ್ಟ್ ಆನ್ ಆಯ್ತಿತ್ತಾ? ಹಾ ನೋಡಿ ತಾತ ಹಂಗೆ ಮಡಿಕೊಂಡೈತೆ. ಹೆಂಗ್ ತಂದಿತ್ತು ಹಂಗೆ ಮಡಿಕೊಂಡೈತೆ. ಇಲ್ಲಿ ಲೈಟ್ ಬೇರೆ ಹಂಗೆ ಐತೆ. ಕನ್ನಡಿ ನೋಡ್ರಿ. ಹೌದಾ? ಅಲ್ಲ ತಾತ, ನಿಮ್ ಹುಡುಗಿ ಹೆಂಗೆ ನೋಡ್ರಿ, ಇಲ್ಲಿ ಮೋಟ್ರು ಏನೋ ಮಾಡೈತೆ. ಆದ್ರೆ ಹಳೆ ಸೈಕಲ್ ಇದು. ಹಾ, ನಿಮ್ಮ ಹೆಸರು? ನಿಮ್ಮ ಹೆಸರು ಅವಾಗ್ಲೇ ಹಂಗೆ. ಸರಿ ತಾತ. ನಾವೀಗ ಬೆಳಗಿನ ಟಿಫನ್ ಪಲಾವ್ ಅಂಡ್ ಮೊಸರು ಬಜ್ಜಿ ತಿಂತಾ ಇದೀವಿ. ಟೇಸ್ಟ್ ಮಾತ್ರ ತಿಂದೇ ಇಲ್ಲ. ತಿಂದ್ಬಿಟ್ಟು ತಿಂದ್ಬಿಟ್ಟು ಹೆಂಗಾಯ್ತು? ತಿಂದಿಲ್ಲ ಇನ್ನು. ಬೇಗ ತಿನ್ನು. ನೋಡಿ, ಒಂದು ಮಂಗಾರ್ತಿ ತಟ್ಟೆ ತಿಂತವ್ರೆ. ಮರ್ಯಾದೆ ಕಳಿಬೇಡ, ಸುಮ್ಮನಿಲ್ಲ. ಬಾಯ್ ಬರಲ್ಲ. ಬತ್ತೀನಿ ಕಣ, ಬತ್ತೀನಿ. ಸೀರಿಯಸ್ ಆಗಿ ಬರ್ತೀನಿ. ಸೀರಿಯಸ್ ಆಗಿ ಬರ್ತೀನಿ ಗೈಸ್. ನಾನು ಇವಾಗ ಒಂದು ಸ್ವಲ್ಪ ಹೊತ್ತು ಮಧ್ಯಾಹ್ನ ಗಂಟೆ ಬ್ರೇಕ್, ಅಂದರೆ ಒಂದು ವೀಡಿಯೋ ಶೂಟ್ ಇತ್ತು ಅಂತ ಬ್ರೇಕ್ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಕರ್ಕೊಂಡೋಕ್ಕೆ ಇಲ್ಲಿ ಮುನ್ನಾಜರಮ್ಮ ಬಂದವ್ರು ನೋಡ್ರಿ. ಮಕ್ಕಳು ಬಂದಿರೋದೇ ಗೊತ್ತಿಲ್ಲ. ಬಸ್ಸಿಗೆ ಹೋಗೋಣ ಅನ್ಕೊಂಡಿದ್ದೆ, ಹೆಂಗೋ ಬಂದವ್ರೆ. ನೋಡ್ತೀನಿ ಮತ್ತೆ ಗೈಸ್. ನಾನು ಇವಾಗ ಮನೆಗೆ ಬಂದಿದ್ದೀನಿ. ಮತ್ತೆ ವೀಡಿಯೋನ NSS ಕ್ಯಾಂಪಿಗೆ ಹೋಗ್ಬೇಕಾದ್ರೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಒಂದು ಸ್ವಲ್ಪ ವೀಡಿಯೋ ಶೂಟ್ ಐತೆ ಬೆಳ್ಳೂರು ಕ್ರಾಸಲ್ಲಿ, ಅಲ್ಲಿಗೆ ಹೋಗಬೇಕು. ಸೊ ವೀಡಿಯೋನ ಇಲ್ಲೇ ಪೌಸ್ ಮಾಡ್ತಿದ್ದೀನಿ ಗೈಸ್. ಇವಾಗ ನೆಕ್ಸ್ಟು ನಾನು ಪ್ರೋಗ್ರಾಮ್ಗೆ ಜಾಯ್ನ್ ಆದೆ. ನೋಡೋಣ ಬನ್ನಿ ಏನೇನೆಲ್ಲ ಪ್ರೋಗ್ರಾಮ್ ನಡೆಸಿದ್ದಾರೆ. ನೋಡಲ ಆಶ್ಚರ್ಯವಾಗಿದೆ, ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಲಿತಿವೆ. ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಅಲ್ಲವ ನಿಂದ
ಅಂಗವ ಕೆಳ ನೀಲವ ಎಲ್ಲವ ಕೆಳ ಎಂಕವ ಸಂಗವ ಕೆಳ ಗಂಗವ್ವ ಮದುವೆ ಒಂದಾಗತೈತಿ ಓಹೋ ಮದುವೆ ಒಂದಾಗತೈತಿ ಅಡಿ ಹುಡಿಯ ಅಡಿಕೆ ತರಿಸಿ ರಾಂಪುರ ರೈತರ ಕರೆಸಿ ಹಾರುಗೇರಿ ಹಾಲ್ ತರಿಸಿ ನೀರ್ಲಿಕೇರಿ ನೀರ್ ತರಿಸಿ ನಿಡೋಣಿ ಒಳಗ ನಿಶ್ಚಿತಾರ್ಥ ಹಿಪ್ಪರಿಗೇಲಿ ಒಪ್ಪಂದ ಮೈಗೂರ್ದಾಗ ಮಾತುಕತಿ ಮದ್ರ ಕಂಡ್ಯಾಗ ಮನಿ ಶಾಸ್ತ್ರ ಕಲ್ಲವ ಕೆಳ ಮಲ್ಲವ ನಿಂಗವ ಕೆಳ ನೀಲವ ಎಲ್ಲವ ಕೆಳ ಎಂಕವ ಸಂಗವ ಕೆಳ ಗಂಗವ್ವ ಮದುವೆ ಒಂದಾಗತೈತಿ ಓಹೋ ಮದುವೆ ಒಂದಾಗತೈತಿ ಬಂದಾಳು ಚಂದಿರ ಚಕೋರಿ ತಂದಾಳು ಪ್ರೇಮದ ಸೀರೆ ಬಂದಾಳು ಬಿಂಕದ ಸಿಂಗಾರಿ ಬಂದಾಳು ಚಂದಿರ ಚಕೋರಿ ಮೈಸೂರು ವಿಳೆದೆಲೆ ಬೆಟ್ಟರೆ ಕೆಂಪು ಪೋರಿ ನೀನು ಪೋರ ನಾನು ಕೂಡಿದರೆ ತಂಪು ಕಡಲಿಗೆ ಅಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ ಎಲ್ಲಿರುವರೆಲ್ಲ ಮಿತಿ ಮೀರಿ ದೊಡ್ಡ ತಲೆಗೇರಿ ದೊಡ್ಡ ತಲೆಗೇರಿ ಏನು ಅಂದ್ರೆ ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ? ನಾವು ಊರಾಗಿದ್ದ ಬಸ್ಸಲ್ಲೇ ಬರೋಣ, ಇಲ್ಲಾಂದ್ರೆ ಕಾರ್ ಮಾಡ್ಕೊಂಡು ಬರೋಣ, ಇಲ್ಲ ನೀನ್ ನಮ್ಗೆ ಟೂ ವೀಲರ್ ಕರ್ಕೊಂಡು ಹೋಗ್ತೀಯಾ, ಇಲ್ಲ ಟ್ರೈನ್ ಅಲ್ಲಿ ಬರೋಣ, ನಾವ್ ಏನ್ರಲ್ಲಿ ಬರೋಣ? ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ? ನಮ್ ಮೇಲೆ ಪ್ರೀತಿ ಇಲ್ವಾ? ನಿಮ್ಗೆ ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ ನಿಮ್ಮ ಅಂಗವಿಕಲರು ಅಂತ ಇದೆಯಲ್ಲ ಸೀಟ್ ಬಿಡು ಅದಕ್ಕೆ ಯಾರೋ ವಯಸ್ಸಾದವ್ರು ಬಂದಾಗ ಯಾರೋ ಸೀಟ್ ಕೊಡೋದಿಲ್ಲ, ಅಂಗವಿಕಲರು ಬಂದಾಗ ಸೀಟ್ ಕೊಡೋದಿಲ್ಲ. ಹಾಗೂ ನೀನೇ ಕೊಡೋದ ಕಣೋ, ನೀನೇ ಕೊಡಲ್ಲ. ಮಕ್ಕಳೇ ತೇವರ್ಕೊಂಡ್ ಬಂದವರು ಗೈಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಷ್ಟು ಕ್ಲೀನ್ ಮಾಡಿದ್ದೀವಿ ನೋಡಿ. ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಸ್ವೀಕರಿಸೈ ನಾಟಕ ಮೋದಕ ಸ್ವೀಕರಿಸೈ ನಾಟಕ ಮೋದಕ. ಗೈಸ್ ಇವ್ರನ್ನ ಡಿಸ್ಟರ್ಬ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಡಚ್ಚು ಇದು ನಿಂಗೆ ನ್ಯಾಯ ನಡಿಚು, ಇದು ನಿಂಗೆ ನ್ಯಾಯ ನಡಿಚು, ಇದು ನಿಂಗೆ ನ್ಯಾಯ ನಡಿಚು. ನೀನು ಕಾಡ್ಬೇಡ ಆಯ್ತಾ? ಅವಾಗ ನೋಡ್ತೈತೆ ಹೊಡೆದೇ ಬಿಡ್ತದೆ. ಟೈಮು 12:30 ಆಗೈತೆ. ಈಗ ನಾವು ತಟ್ಟೆ ತಗೊಂಡು ಊಟ
ಊಟಕ್ಕೆ ಹೋಯ್ತಾ ಇದ್ದೀವಿ, ಮಲ್ಕೊಳ್ಳೋಕ್ಕೆ ಹೋಯ್ತಾ ಇದ್ದೀವಿ. ತಮಾಷೆ ಮಾಡಿದೆ, ನಗ್ಬೇಡಿ. 3, 2, 1. Three, 2, 1. ನಿಮ್ಮನ್ನ ಇವು ದಿವಸ ಸಾಕಿ ಸಲ್ವಿ ಈ ಮಟ್ಟಕ್ಕೆ ತರಬೇಕಾದ್ರೆ ಅವರ ಶ್ರಮ ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನಾನು ಕಳ್ತನ ಮಾಡೋನು ಹ್ಯಾಕರ್ ಆಗ್ಬಿಟ್ಟವನೆ. ಪ್ರಪಂಚಕ್ಕೆ ಅದು ಹೊಸ ಒಂದು ಗ್ರಾಮಕ್ಕೆ ಬಂದು ಆಗ್ಲೇ ಬದಲಾವಣೆ ಆಗೋಗಿದೆ ನಿಮ್ಮಲ್ಲಿ ಅಂತ. ಏನಾಗುತ್ತೆ ಅಂದ್ರೆ ಇಡೀ ಜನ ಅಂತೈತೆ ಹಾಗೂ ಎರಡು ದಿನ ಅಂತ ಹೇಳಿ ಬಂದಿರೋರು ಈಗ 7 ದಿನನೂ ಇಲ್ಲೇ ಕೂತಿದ್ದಾರೆ. ಎಕ್ಸಾಂಪಲ್ ಇದ್ದಾರೆ, ಅವ್ರು ಯಾರು ಅಂತ ಗೊತ್ತಿಲ್ಲ. ಫ್ರೆಂಡ್ಸ್ ಎಲ್ಲ ಬರಲ್ಲ ಅಂತಿದ್ರು, ಬರೋದು ಬೇಡ ಅನ್ಕೊಂಡಿದ್ದು. ಹಂಗೂ 3 ದಿನ ಇದ್ಬಿಟ್ಟು ಬರೋಣ ಅಂತ ನಮ್ಮ ಚೇತು ಕರೆದ, ಅದಕ್ಕೆ ಬಂದೆ ಅಷ್ಟೇ. ನನಗೆ ಹೆಂಗೆ ಗೊತ್ತಿಲ್ಲ. ಶಿಕ್ಷಕರು ತನ್ನ ಮಕ್ಕಳು ರೀತಿನೇ ಎಲ್ಲರನ್ನೂ ನೋಡ್ಕೊಂಡು ಎಲ್ಲರಿಗೂ ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು. ಶಕುಂತಲ ಅಲ್ಲ ನನ್ ಶಶಿಕಲಾ, ಯಾರನ್ನ ನೋಡ್ಬೇಕು, ನಿಮ್ಮನ್ನೇ ನೋಡ್ಬೇಕು, ಏನು ಬೇಕಾಗಿತ್ತು, ಅಡ್ಮಿಟ್ ಆಗ್ಬೇಕಿತ್ತು. ಚೆಲುವೆ ನೀನು ಉಸಿರು ಉಸಿರಲಿ ಬೆರೆದು ಬದುಕುವಾಗಿದೆ. ನಮ್ಮ ಹಾಲು ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಇವ್ರದ್ದು ಬರ್ತಡೇ ಇವತ್ತು. MLAದು ಬರ್ತಡೇನಾ? ಒಂದೇ ದಿನ ನಮ್ಮ ಕಾಲೇಜಲ್ಲಿ 3 ಜನದ್ದು ಬರ್ತಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ನೋಡಿ. ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ನಗುತ್ತ ಬಾಳು ನೀನು 100 ವರ್ಷ. ಇಲ್ಲೋಡಿ ಇಲ್ಲೋಡಿ ನೋಡಪ್ಪ, ಬರ್ಡೇಗಳು ಎಂಥ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡ್ರು. ಈ ಥರ ಬರ್ಡೇ ಎಲ್ಲಾದರೂ ಮಾಡ್ಕೊಳ್ಳೋದಕ್ಕಾಗತ್ತಾ? ನೋಡ್ರಿ, ಇಂಥ ಬರ್ಡೇ ನಿಜವಾಗ್ಲೂ ಜೀವನದಲ್ಲಿ ಈ ಥರ ಇದೊಂದು ಡ್ರೀಮ್ ಸೆಲೆಬ್ರೇಷನ್ ಅಂತ ಅನ್ಕೋಬೋದು. ಈ ಥರ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ನೀವು ಈ ಥರ ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊತೀನಿ ಅಂತ? ಫುಲ್ಲು
ಎಮೋಷನಲ್. ನಮ್ಮ ಮಮ್ಮಿ, ನಾವು ಮಮ್ಮಿ ಅಂತ ಕರಿತೀವಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ರವಿ ಸರ್ಗೆ. ವಿಶ್ ಯು ಹ್ಯಾಪಿ ಬರ್ಡೇ. ನನ್ನ ಇಬ್ರು ಬೆಸ್ಟ್ ಥ್ಯಾಂಕ್ಸ್. ಓಕೆ ಓಕೆ ಥ್ಯಾಂಕ್ ಯು. ನಿಮ್ಮ ಬ್ಲಡ್ ಚೆನ್ನಾಗಿ ಹೋಗಿ. ಯಾವ್ದು ಅಶ್ವಮೇಧ ಆಗ್ತಾರೆ ನೋಡಿ ಗಾಯ್ಸ್. ಸಂಹಾರಕ್ಕೆ ಸತ್ಯ ಝೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ಕೊಟ್ಟು ನಡೆಸಬೇಕು ಅಶ್ವಮೇಧ 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 ಅಶ್ವಮೇಧ. ಹೆಂಗಿತ್ತು ಸಕ್ಕತ್ತಾಗಿತ್ತು ಮ್ಯಾಮ್? ಹೆಂಗಿತ್ತು ಹೆಂಗಿತ್ತು ಇದೆಲ್ಲ? ಸೂಪರ್. ಹೆಂಗಿತ್ತು? ಬ್ಯೂಟಿಫುಲ್, ವಂಡರ್ಫುಲ್. ದಯವಿಟ್ಟು ಬರಬೇಕು. NSS ಕ್ಯಾಂಪು, NSS ಕ್ಯಾಂಪ್ ಹೆಂಗಿತ್ತು? ಸೂಪರ್. ಹೆಂಗಿತ್ತು? ಬಿರುಗಾಳಿ, ಬಿಸಿನೀರು. ಹೆಂಗಿತ್ತು? ಹೆಂಗಿತ್ತು? ಮಸ್ತಾಗಿತ್ತು ಅಣ್ಣ. ಬರಬಾರ್ದು ಅನ್ಕೊಂಡಿದ್ದೋ ಬಂದ್ಮೇಲೆ ಗೊತ್ತಾಯ್ತು. ತುಂಬಾ ಚೆನ್ನಾಗಿತ್ತು. ಹೆಂಗಿತ್ತು ಮಚ್ಚ? ತುಂಬಾನೇ ಚೆನ್ನಾಗಿತ್ತು. ಮನ್ಸಿಗೆ ತುಂಬಾನೇ ನೋವಾಯ್ತು. ಹೆಂಗಿತ್ತು? ತುಂಬಾನೇ ಚೆನ್ನಾಗಿತ್ತು. ಮನ್ಸಿಗೆ ತುಂಬಾನೇ ನೋವಾಯ್ತು. ಎಲ್ಲರೂ ಹೊಂಟೋದ್ರು. ಇಲ್ಕೊಂಡೋದ್ರು ಎಲ್ಲ ಹೋಯ್ತಾವ್ರ ಕಾಲೇಜಿಗೆ. ಹೆಂಗಿತ್ತು ಮಗ? ಅವನೇ ಸಿಕ್ಕಿದ್ದೀನಿ, ಯಾರು ಸಖತ್ ಎಂಜಾಯ್ಮೆಂಟ್ ಆಗಿತ್ತು. ಬಟ್ ಹೋಗ್ಬೇಕಾದ್ರೆ ಅಷ್ಟೇ ಬೇಜಾರಾಗಿತ್ತು. ಪಾಪಚ್ಚಿ ಆ ಹುಡುಗ ಇನ್ನೊಂದು ಇವತ್ತು ಹೆಂಗಿತ್ತು NSS ಕ್ಯಾಂಪ್? ತುಂಬಾ ಚೆನ್ನಾಗಿತ್ತು, ಅರ್ಥಪೂರ್ಣವಾಗಿತ್ತು, ಎಕ್ಸಲೆಂಟ್, ಸಖತ್ತಾಗಿತ್ತು. ಹಾಂ ಸರ್, ಹೆಂಗಿತ್ತು ಸರ್ ಈ ಸತಿ? ನಾವೇ ಯೋಜನೆ ಮಾಡಿದ್ದು, ನಮ್ಮನ್ನೇ ಕೇಳಿದ್ರೆ ಏನು ಹೇಳಲ್ಲಪ್ಪ. ಆದರೂ ಹೇಳಿ ಸರ್, ಇವತ್ತು ನಮ್ಮದು ಆ್ಯಕ್ಟ್ಸ್ ಎಲ್ಲ ಹೆಂಗಿತ್ತು? ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಈ ಸಲ ತುಂಬ ಎಂಜಾಯ್ ಮಾಡಿದ್ರು ಸ್ಟೂಡೆಂಟ್ಸು. ಹಾಂ, ಒಳ್ಳೆ ಮೂಮೆಂಟ್, ಜಾಸ್ತಿ ಎಂಜಾಯ್ ಮಾಡಿದ್ರು. ಥ್ಯಾಂಕ್ ಯು ಸರ್. ಇದಕ್ಕೆಲ್ಲ ಎಲ್ಲರೂ ನೀವೇ ಕಾರಣ ಸರ್. ಮ್ಯಾಮ್ ಹೆಂಗಿತ್ತು? ಇದು ನನ್ನ ಫಸ್ಟ್ NSS ಕ್ಯಾಂಪು. ಹೇಗಿತ್ತು ಅಂತ ನೀವೇ ಸ್ಟೂಡೆಂಟ್ಸ್ ಅಂದರೆ ಶಿಬಿರಾರ್ಥಿಗಳೇ ಫೀಡ್ಬ್ಯಾಕ್ ಕೊಡಬೇಕು ನಮಗೆ. ಹಾಂ, ತುಂಬ ಚೆನ್ನಾಗಿತ್ತು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಹೆಂಗಿತ್ತು ಇವತ್ತು ಕ್ಯಾಂಪ್? ತುಂಬ ಚೆನ್ನಾಗಿತ್ತು. ಮಕ್ಕಳ ಪ್ರತಿಭೆನ ನೋಡಿ ಖುಷಿ ಆಯಿತು. ಮಕ್ಕಳ ಎನರ್ಜಿ ಮುಂದೆ ಹೀಗೆ ಇರಲಿ, ಅದು ವಿದ್ಯೆನಲ್ಲೂ ಕೂಡ ಇದು ಹೀಗೆ ಕಂಟಿನ್ಯೂ ಆಗಲಿ ಅಂತ ಎಲ್ಲರಿಗೂ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಹಾಂ ಬ್ರೋ, ಹೆಂಗಿತ್ತು? ಸೂಪರ್ ಬ್ರೋ. ಹೌದಾ? ಎಷ್ಟು ವರ್ಷ ಅಟೆಂಡ್ ಮಾಡಿದರೆ? ಈ ವರ್ಷ ಹೆಂಗಿತ್ತು? ಇದು 6ನೇದಲ್ಲ ಸರ್, 4ನೇ ಇತ್ತು. ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. ಹೆಂಗಿತ್ತು? ಸೂಪರ್. ನಮಗಿನ್ನೂ ಇಲ್ಲೇ ಇರಬೇಕು ಅಂತ ಅನ್ನಿಸ್ತೈತಿ. ಆ ಥರ ಸರ್ ರಿಯಲಿ ನಮ್ಗಿನ್ನೂ ಇನ್ನೊಂದು ದಿವಸ ಬೇಕಾದ್ರೆ ಸೋಮವಾರ ಹೋದ್ರೂ ಪರವಾಗಿಲ್ಲ, ನಾಳೆ ಇದೇ ಥರ ಈವೆಂಟ್ಸ್ ಇರಲಿ ಅಂತ ಅನ್ನಿಸ್ತೈತೆ. ಆಗುತ್ತಾ ಸರ್ ಅದು? ಸರ್ ಈ ವಾರದಲ್ಲಿ ಈ ಒನ್ ಡೇ ಮಾತ್ರ ಇನ್ನೂ ಕ್ರೇಜಿಯಾಗಿ 100% ಎಂಜಾಯ್ಮೆಂಟು, ಫುಲ್ಲು ಮಸ್ತಾಗಿತ್ತು. ನಾವು ಚೇತು ಮುಂದೆ ಹೇಳ್ಬೇಕು. ಹಾಂ, ಕರ್ಕೊಂಬರ್ಬೇಕು. ಎಲ್ಲಿ ಮಲ್ಕೊಬಿಟ್ಟಿರ್ಬೇಕು. ಹೆಂಗಿತ್ತು ಹೇಳಿ ಇವತ್ತು?
NSS ಕ್ಯಾಂಪ್. ಸಖತ್ತಾಗಿತ್ತು, ಮಸ್ತ್ ಮಜಾ ಮಾಡ್ಬಿಟ್ಟಿದೀವಿ ಇವತ್ತು. ಗೈಸ್ ಹೆಂಗಿತ್ತು ಇವತ್ತು? ಹೇಳ್ರಿ ಎಲ್ಲಾರು ಬಳ್ಳೋ ಅಂತ ಅಳ್ತಾವ್ರೆ, ಕ್ಯಾಂಪ್ ಬಿಟ್ಟು ಹೋಗ್ಬಾರ್ದು ಅಂತ. ನಮ್ಗೆ ನಿದ್ದೆ ಬಂದಿಲ್ಲ. ನಾಳೆ ಚೇತನ ಲಾಗ್ ಮಾಡೋರ್ಗೆ ನೀನ್ ಮದ್ವೆ ಅಂತ ನಿದ್ದೆ ಬಂದಿಲ್ಲ. ಇವತ್ತು ಲಾಸ್ಟ್ ಅಂತ ನಿದ್ದೆ ಬಂದಿಲ್ಲ. ನಮ್ ಪ್ರಜ್ಜು ಏನ್ ಗೊತ್ತಾ, ಇವತ್ತಿನ ಫೈರ್ ಕ್ಯಾಂಪು, ಶಿಬಿರ ಜ್ಯೋತಿ, ಈ ಡ್ಯಾನ್ಸು ಎಲ್ಲವನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಫ್ರೆಂಡ್ಸ್? ಚೆನ್ನಾಗಿತ್ತು. ಅನುಭವ ತುಂಬಾ ಚೆನ್ನಾಗಿತ್ತು. ಡ್ಯಾನ್ಸ್ ಆಡಿದ್ದು, ಶಿಬಿರ ಜ್ಯೋತಿ ಮಾಡಿದ್ದು. ಅಲ್ಲಿ ರೌಂಡ್ ಎಲ್ರಿಗೂ ಗುಡ್ ನೈಟ್. ಬಾಯ್ ಬಾಯ್. ನಮ್ದೊಂದು ಗೂಬೆ ಮರಿ ಐತಿರಿ, ಮರಿ ಇದೆ ನೋಡ್ರಿ, ಮಲ್ಕೊಳಮ್ಮ. ಯಾ ಎಲ್ರಿಗೂ ಗುಡ್ ನೈಟ್. ಈ ಸತಿ NSS ಕ್ಯಾಂಪಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಅಂದರೆ ತುಂಬ ಹೇಳಕ್ಕಾಗ್ದೇ ಇರೋವಷ್ಟು ಎಂಜಾಯ್ ಮಾಡಿದ್ದೀವಿ. ಅಣ್ಣ ಕುಣಿದು ಕುಪ್ಪಳಿಸಿ ನೀರಾಗಿ ಮಸ್ತ್ ಗೈಸ್, ಮಸ್ತ್.